ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ನಾವು ಕಳೆದ ತರಗತಿಗಳಲ್ಲಿ ಸೆಟ್ ಚಾಪ್ಟರ್ ಆ್ಯಂಡ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಎರಡು ಚಾಪ್ಟರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಟ್ರಿಗ್ನೋಮೆಟ್ರಿನ ಪ್ರಸನ್ನ ಸರ್ ಕಂಡಕ್ಟ್ ಮಾಡ್ತಾಯಿದ್ರು. ಸೊ ಅವರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಈ ವಾರದಿಂದ ನಿಮಗೆ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಸೈಮಲ್ಟೇನಿಯಸ್ ಆಗಿ ಎರಡು ಚಾಪ್ಟರ್ಗಳು ರನ್ನಿಂಗ್ ಆಗ್ತಾ ಹೋಗುತ್ತೆ. ಯಾವ್ದ್ಯಾವುದು ಅಂತಂದರೆ ಟ್ರಿಗ್ನೋಮೆಟ್ರಿ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್, ದಟ್ ಈಸ್ ಅ ಫೋರ್ತ್ ಚಾಪ್ಟರ್. ಎಸ್, ಇಲ್ಲಿ ನಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಈ ಚಾಪ್ಟ್ರಲ್ಲಿ ಯಾವುದೇ ಥರದ ಟಾಪಿಕ್ಗಳನ್ನು ಈ ವರ್ಷದ PU ಬೋರ್ಡ್ ಅವರು ಬಿಡ್ತಾ ಇಲ್ಲ. ಸೊ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಒಂದು ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ, ಹಾಗೆ 3 ಮಾರ್ಕ್ಸ್ ಕ್ವಶನ್ಸ್ ಒಂದಿರುತ್ತೆ, ಹಾಗೆಯೇ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನೋದನ್ನ ಇಲ್ಲಿ ಇನ್ಕ್ಲೂಡೆಡ್ ಇಲ್ಲ. ಸಾರಿ, ಓಕೆ, 5 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸ್ಗಳು ಮಾತ್ರ ಸಿಗ್ತಾ ಹೋಗೋದು. ಸೊ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಒಂದು 3 ಮಾರ್ಕ್ಸ್ಗೆ, ಒಂದು 5 ಮಾರ್ಕ್ಸ್ಗೆ. ಮೆಥಡ್ ಸೇಮ್ ಇರುತ್ತೆ. 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಯಾವ ಥರ ಮೆಥಡನ್ನು ಫಾಲೋ ಅಪ್ ಮಾಡ್ತಿರೋ ಪ್ರತಿಯೊಂದು 5 ಮಾರ್ಕ್ಸ್ ಕ್ವಶನ್ಸ್ಗೂ ಮೆಥಡ್ಗಳು ಸೇಮೇ. ಹಾಗೆಯೇ 3 ಮಾರ್ಕ್ಸ್ ಕ್ವಶನ್ಸ್ಗಳಿಗೂ ಅಷ್ಟೇ ಯಾವ ಮೆಥಡನ್ನು ಫಾಲೋ ಅಪ್ ಮಾಡ್ತಿದ್ದೀವೋ ಅದೇ ಮೆಥಡೇ ನಮಗೆ 3 ಮಾರ್ಕ್ಸ್ ಕ್ವಶನ್ಸ್ನ ಪ್ರತಿಯೊಂದು ಪ್ರಾಬ್ಲಮಿಗೂ ನಾವು ಮೆಥಡನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಸೇಮ್ ಮೆಥಡನ್ನು ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ಸೊ ಓಕೆ, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಈ ಟಾಪಿಕ್ ಏನಂತ ಅಂದರೆ, ನಮಗೆ ಆಲ್ರೆಡಿ ಜನರಲ್ ಆಗಿ ನಮಗೆ ಮ್ಯಾಥ್ಸಲ್ಲಿ ತುಂಬ ಸ್ಟೇಟ್ಮೆಂಟ್ಸ್ಗಳನ್ನ ನೋಡ್ತಾ ಹೋಗ್ತೀರ. ಆ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ಗಳಿಗೂ ನಾವು ಪ್ರೂಫ್ ಮುಖಾಂತರ ನಾವು ಕೆಲವೊಂದು ಥಿಯರಮ್ಗಳನ್ನು ಅಥವಾ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀವಿ, ಹೌದಲ್ವಾ? ಹಾಗಾದರೆ ಇಲ್ಲಿ ಬರುವಂತಹ ಸ್ಟೇಟ್ಮೆಂಟ್ಸ್ಗಳಿಗೆ ಅಥವಾ ಇಲ್ಲಿ ಬರುವಂತಹ ರೀಸನಬಲ್ ಥಿಯರಮ್ಸ್ಗಳಿಗೆ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸ್ಗಳನ್ನು ಡಿಡಕ್ಟಿವ್ ಮೆಥಡಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳ್ತಾ ಇರೋದು? ಸೊ ಡಿಡಕ್ಟಿವ್ ಮೆಥಡ್ ಅಂದ್ರೇನು ಆ್ಯಂಡ್ ಇಂಡಕ್ಟಿವ್ ಮೆಥಡ್ ಅಂದ್ರೇನು, ನಮಗಿಲ್ಲಿ ಎರಡು ಮೆಥಡಲ್ಲಿ ನಾವು ಟೀಚಿಂಗ್ ಮಾಡ್ತಾ ಹೋಗ್ತೀವಿ. ಒಂದು ಡಿಡಕ್ಟಿವ್ ಮೆಥಡ್ ಮತ್ತು ಇಂಡಕ್ಟಿವ್ ಮೆಥಡ್ ಅಂತ. ಡಿಡಕ್ಟಿವ್ ಮೆಥಡ್ ಏನಂತ ಅಂದರೆ, ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸ್ಗಳನ್ನು ಜನರಲ್ ಫಾರ್ಮುಲಾಸ್ಗಳನ್ನ ಅಥವಾ ಜನರಲ್ ಸ್ಟೇಟ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ತಾ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಗೆ ತಗೊಂಡು ಹೋಗ್ತೀವಿ, ಅಥವಾ ಟಾಪಿಕ್ ಟು ಎಕ್ಸಾಂಪಲಿಂದ ನಾವು ಟಾಪಿಕ್ಸ್ಗಳನ್ನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಡಿಡಕ್ಟಿವ್ ಮೆಥಡಲ್ಲಿ. ಇಂಡಕ್ಟಿವ್ ಮೆಥಡಲ್ಲಿ ಹಾಗಿರೋದಿಲ್ಲ. ಇಂಡಕ್ಟಿವ್ ಮೆಥಡಲ್ಲಿ ಪ್ರೊಸೀಜರ್ನ ಫಾಲೋ ಅಪ್ ಮಾಡಲೇಬೇಕು. ಪ್ರೊಸೀಜರ್ ಫಾಲೋ ಅಪ್ ಮಾಡಾದ್ಮೇಲೆ ಬರುವಂಥ ಸ್ಟೇಟ್ಮೆಂಟ್ಸ್ಗಳಿಗೆ ನಾವು ಪ್ರೂಫ್ಗಳನ್ನ ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಡಿಡಕ್ಟಿವ್ ಮೆಥಡ್ಸ್ಗಳನ್ನ ಮಾತ್ರ ಯೂಸ್ ಮಾಡ್ತಾ ಹೋಗ್ತೀವಿ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸಲ್ಲಿ. ಹಾಗಾದರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ಗಳು ಯಾವ್ದ್ಯಾವುದು ಅಂತ ಅಂದರೆ, ಓನ್ಲಿಯೇ ಒಂದು ಮೋಟಿವೇಶನ್ಸ್ ಅಂತ ಒಂದು ಟಾಪಿಕ್ ಇದೆ. ಅದಾದಮೇಲೆ ನಮಗೆ ಸ್ಟೆಪ್ಸ್ ಟು ಫಾಲೋ ದ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಸ್ಟೇಟ್ಮೆಂಟ್ಸ್. ಅಂದರೆ ನಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸ್ಟೇಟ್ಮೆಂಟ್ಸ್ಗಳನ್ನು ಯಾವ್ಯಾವ ಥರ ನಾವು ಪ್ರೂಫ್ ಮಾಡ್ತಾ ಹೋಗ್ತೀವಿ, ಅಥವಾ ಅದಕ್ಕೆ ಯಾವ ಥರ ನಾವು ಜನರಲ್ ಆಗಿ ಪ್ರೂಫ್ಗಳನ್ನು ಕೊಡ್ತಾ ಹೋಗ್ತೀವಿ ಅನ್ನೋದನ್ನ ನೋಡ್ತಾ ಹೋಗ್ತೀವಿ ಅಷ್ಟೇ. ಓಕೆನಾ? ಹಾಗಾದರೆ ಈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂದ್ರೇನು, ಅದರ ಸ್ಟೆಪ್ಸ್ ಯಾವ ಥರ ಫಾಲೋ ಅಪ್ ಮಾಡಬೇಕು ಅನ್ನೋದನ್ನ ಈ ಕ್ಲಾಸಸಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಹಾಗಾದರೆ ನಾವು ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಹೋಗ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಸ್ಟೇಟ್ಮೆಂಟ್ ಹೇಳ್ತೀನಿ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತಂದರೆ, ಸಾಕ್ರೇಟ್ ಈಸ್ ಎ ಮ್ಯಾನ್. ಸಾಕ್ರೇಟ್ ಈಸ್ ಎ ಮ್ಯಾನ್ ಇಸ್ ದ ಫಸ್ಟ್ ಸ್ಟೇಟ್ಮೆಂಟ್. ಇನ್ ದ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಆಲ್ ಮೆನ್ ಆರ್ ಮಾರ್ಟಲ್. ಆಲ್ ಮೆನ್ ಆರ್ ಮಾರ್ಟಲ್. ಇನ್ ದ ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಹೋಗ್ತೀನಿ ನೋಡಿ, ಸಾಕ್ರೇಟ್ ಈಸ್ ಎ ಮಾರ್ಟಲ್. ಸಾಕ್ರೇಟ್ ಈಸ್ ಆಲ್ಸೋ ಎ ಮಾರ್ಟಲ್. ಇಲ್ಲಿ ಸಾಕ್ರೇಟ್ ಅನ್ನೋನೊಬ್ಬ ಮನುಷ್ಯ. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಎಲ್ಲ ಮನುಷ್ಯರು ಸಾವಿಗೆ ಈಡಾಗ್ತಾರೆ ಅಥವಾ ಕೊಲ್ಲಲ್ಪಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೇನೆ, ಸಾಕ್ರೇಟ್ ಆಲ್ಸೋ ಎ ಮಾರ್ಟಲ್. ಸಾಕ್ರೇಟ್ ಕೂಡ ಕೊಲ್ಲಲ್ಪಡುತ್ತಾನೆ ಅನ್ನೋದನ್ನು 3 ಸ್ಟೇಟ್ಮೆಂಟ್ಗಳನ್ನು ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ಕೊಂಡು ಹೋಗೋದಾದರೆ, ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್, ಟ್ರೂ ಸ್ಟೇಟ್ಮೆಂಟ್ ಆದರೆ ಸೆಕೆಂಡ್ ಸ್ಟೇಟ್ಮೆಂಟು ನಮಗೆ ಇಲ್ಲಿ ಟ್ರೂ ಆಗ್ತಾ ಹೋಗುತ್ತೆ.
ಕರೆಕ್ಟ್ ಅಲ್ವಾ? ಅಂದ್ರೆ ಎಲ್ಲಾ ಮನುಷ್ಯರು ಕೊಲ್ಲಲ್ಪಡುವರು ಅನ್ನೋದು ಸ್ಟೇಟ್ಮೆಂಟ್ ಕೂಡ ಏನಾಗ್ತಾ ಹೋಗುತ್ತೆ, ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಥರ್ಡ್ ಸ್ಟೇಟ್ಮೆಂಟ್ ಕೂಡ ಏನಾಗ್ತಾ ಇದೆ, ಎಲ್ಲಾ ಮನುಷ್ಯರು ಕೊಲ್ಲಲ್ಪಡುತ್ತಾರೆ ಅಂದಾಗ ಸಾಕ್ರೆಟ್ ಕೂಡ ಒಬ್ಬ ಮನುಷ್ಯನೇ ಅಲ್ವಾ? ಸಾಕ್ರೆಟ್ ಕೂಡ ಒಬ್ಬ ಮನುಷ್ಯ ಅಂತ ಅಂದಾಗ ಅವನು ಕೂಡ ಕೊಲ್ಲಲ್ಪಡಬೇಕಾಗತ್ತೆ, ಹೌದಲ್ವಾ? ಹಾಗಾಗಿ ಈ ಎಕ್ಸಾಂಪಲ್ ತಗೊಂಡು ನೋಡೋದಾದ್ರೆ ಕೊಟ್ಟಿರೋಂಥ 3 ಸ್ಟೇಟ್ಮೆಂಟ್ಸ್ಗಳಿಗೂ ನಾವು ಜನರಲ್ ಆಗಿ ನಾವೇನ್ ಮಾಡ್ತಾ ಇದ್ದೀವಿ, ಸ್ಟೇಟ್ಮೆಂಟ್ನ ಕರೆಕ್ಟ್ ಅಥವಾ ಫಾಲ್ಸ್ ಅಂತ ಹೇಳ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಈಗ ಒಂದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತೀನಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಹೇಳ್ತಾ ಹೋಗ್ತಾ ಇದ್ದೀನಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋದಾದ್ರೆ 8 is divisible by 2. 8 is divisible by 2. This is the first statement. In the second statement, all the even numbers are multiplied by or divisible by 2. All the even numbers are divisible by 2. ಗೊತ್ತಾಗ್ತಿದೆ ಹೇಳ್ತಿರೋದು? ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ರೆ, ಆಲ್ ದ ಈವನ್ ನಂಬರ್ಸ್, ಪ್ರತಿಯೊಂದು ಈವನ್ ನಂಬರ್ಸ್ಗಳನ್ನು ನಾವು 2ರಿಂದ ನಾವು ಡಿವೈಡ್ ಮಾಡ್ಬೋದು ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾನೆ. ಹಾಗೆ ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾನೆ 8 is also a even number. 8 is also a even number. ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿತ್ತು, 8 is divisible by 2. ಎಸ್, ಖಂಡಿತವಾಗ್ಲೂ ನಾವು 8ಅನ್ನು ನಾವೇನ್ ಮಾಡ್ಬೋದು, 2ರಿಂದ ಭಾಗಿಸ್ಬೋದು, ಕರೆಕ್ಟ್ ಅಲ್ವಾ? ಹಾಗಾದ್ರೆ ದಟ್ ಇಸ್ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಟ್ರೂ, ಕರೆಕ್ಟ್ ತಾನೆ? ಹಾಗೇನೆ ಆಲ್ ದಿ ಈವನ್ ನಂಬರ್ಸ್ ಕ್ಯಾನ್ ಬಿ ಡಿವಿಸಿಬಲ್ ಬೈ 2 ಅಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದ್ದಾನೆ, ಆಲ್ ದ ಈವನ್ ನಂಬರ್ಸ್ ಅಂದ್ರೆ ಎಲ್ಲಾ ಸಮಸಂಖ್ಯೆಗಳನ್ನು ನಾವು 2ರಿಂದ ಡಿವೈಡ್ ಮಾಡ್ತಾ ಹೋಗ್ಬೋದು. 2, 4, 6, 8, 10, 12, 14, 7, 18, 16 ಆರ್ ದ ಈವನ್ ನಂಬರ್ಸ್ ಅಂತ ತಗೊಂಡ್ರೆ ಅಷ್ಟು ಈವನ್ ನಂಬರ್ಸ್ಗಳನ್ನು ನಾವು 2ಇಂದ ಡಿವೈಡ್ ಮಾಡ್ತಾ ಹೋಗ್ಬೋದು, ಹೌದಲ್ವಾ? ಹಾಗೇನೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಏನಾಗ್ತಾ ಇದೆ, ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಹಾಗಾದ್ರೆ ಈ 2 ಸ್ಟೇಟ್ಮೆಂಟ್ ಟ್ರೂ ಆಗ್ತಿದೆ ಅಂದ್ರೆ 8 ಅನ್ನೋದು ಏನಾಗ್ತಾ ಇದೆ, 8 is also even number. Yes, we know that already. 8 is an even number ಅನ್ನೋದು ನಮಗೆ ಗೊತ್ತಿದೆ. ಹಾಗಾದ್ರೆ ಈ 3 ಸ್ಟೇಟ್ಮೆಂಟ್ಗಳಿಗೆ ನಮಗೆ ಟ್ರೂ ಕಂಡೀಷನ್ಸ್ ಕೊಡ್ತಾ ಇದ್ವಿ ಬೈ ಯೂಸಿಂಗ್ ಎ ಜನರಲ್ ಎಕ್ಸಾಂಪಲ್ಸ್ ಗಳನ್ನ ಕೊಡ್ಕೊಂತ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಎಕ್ಸಾಂಪಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ಟ್ರೂ ಅಂತ ಹೇಳ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಎಕ್ಸಾಂಪಲ್ಸ್ ಗಳನ್ನ ಯೂಸ್ ಮಾಡ್ಕೊಂತ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಸ್ ಗಳು ಏನಾಗ್ತಾ ಇದೆ, ಪ್ರೂವ್ ಆಗ್ತಾ ಇದೆ ಅಂತ ಹೇಳ್ತಾ ಇದೀವಿ. ಅಂದ್ರೆ ದಿಸ್ ಇಸ್ ಎ ಡಿಡಕ್ಟಿವ್ ಮೆಥಡ್, ಓಕೆನಾ? ಹಾಗಾದ್ರೆ ಇಂಡಕ್ಟಿವ್ ಮೆಥಡ್ ಅಂದ್ರೆ ಯಾವುದು ಸರ್? ಇಂಡಕ್ಟಿವ್ ಮೆಥಡ್ ಯಾವುದು ಅಂತ ಅಂದ್ರೆ ಪೈಥಾಗರಸ್ ಥಿಯರಮ್ ನ ಯೂಸ್ ಮಾಡ್ತಾ ಹೋಗ್ತೀರಾ. 10th ಅಲ್ಲಿ ಪೈಥಾಗರಸ್ ಥಿಯರಮ್ ಕಲ್ತಿರ್ತೀರಾ. ಆ ಪೈಥಾಗರಸ್ ಥಿಯರಮ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಪ್ರೂಫ್ ಗಳನ್ನ ತಗೊಂಡು ಹೋಗ್ತಾ ಇದ್ರಿ, ಅವ್ರಲ್ವಾ? ಅವ್ರು ಏನೋ ಒಂದು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ, ಕನ್ಸಿಡರ್ ಮಾಡಿದನ್ನೆಲ್ಲ ಪ್ರೂಫ್ಗಳ ಮುಖಾಂತರ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಅಂದ್ರೆ ಅವ್ರ ಹತ್ರ ಒಂದು ಮೆಥಡ್ ಇದೆ ಆಲ್ರೆಡಿ, ಆ ಮೆಥಡ್ಗಳನ್ನ ಯೂಸ್ ಮಾಡಿದ್ರೆ ಮಾತ್ರ ನಮಗೆ ಪೈಥಾಗರಸ್ ಥಿಯರಮ್ ಸಾಲ್ವ್ ಆಗೋದು. ಅಂದ್ರೆ ಪ್ರೋಸೆಸ್ನ ಹಿಡ್ಕೊಂಡು ಅಥವಾ ಮೆಥಡ್ಸ್ಗಳನ್ನ ಹಿಡ್ಕೊಂಡು ಸಾಲ್ವ್ ಮಾಡಿದ್ಮೇಲೆ ಬರುವಂಥ ಪ್ರೂಫನ್ನ ನಾವು ಇಂಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ. ಬೈ ಯೂಸಿಂಗ್ ಅನ್ ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು ನಾವು ಆ ಮೆಥಡ್ ಪ್ರೂಫ್ ಆಗುತ್ತೆ, ಪ್ರೂವ್ಡ್ ಆಗುತ್ತೆ ಅನ್ನೋದನ್ನ ಹೇಳ್ತೀವಲ್ವಾ, ಅದು ನಮಗೆ ಡಿಡಕ್ಟಿವ್ ಮೆಥಡ್ ಆಗಿರುತ್ತೆ. ಗೊತ್ತಾಯ್ತಾ? ಡಿಡಕ್ಟಿವ್ ಮೆಥಡಿಗೂ ಇಂಡಕ್ಟಿವ್ ಮೆಥಡಿಗೂ ಗೊತ್ತಾಯ್ತಲ್ವಾ? ಹಾಗಾದ್ರೆ ಇಲ್ಲಿ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಡಿಡಕ್ಟಿವ್ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಗೊತ್ತಾಯ್ತಾ? ಆ ಕಂಪ್ಲೀಟ್ ಆಗಿ ನಾವು ಡಿಡಕ್ಟಿವ್ ಮೆಥಡ್ಸ್ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ಒಂದಿಷ್ಟು ಅಸಂಪ್ಷನ್ಸ್ ಗಳನ್ನ ತಗೊಳ್ತಾ ಹೋಗ್ತೀವಿ ಅಷ್ಟೇ. ಅಸಂಪ್ಷನ್ಸ್ ತಗೊಳ್ತಾ ಹೋಗ್ಬೇಕಾದ್ರೆ ಏನ್ ಮಾಡ್ತಾ ಹೋಗ್ತೀವಿ, n is equals to 1 ಅನ್ನೋದನ್ನ ತಗೊಳ್ತೀವಿ, ಅಥವಾ n is equals to k ಅಂತ ನಾವು ತಗೊಳ್ತೀವಿ, ಅಥವಾ n is equals to k plus 1 ಅನ್ನೋದನ್ನ ತಗೊಳ್ತಾ ಹೋಗ್ತೀವಿ. ಆ ಅಷ್ಟು ವ್ಯಾಲ್ಯೂಸ್ಗಳಿಗೆ ಆ ಸ್ಟೇಟ್ಮೆಂಟ್ ಟ್ರೂ ಆಗುತ್ತಾ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ರೆ ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮೆಥಡ್. ಗೊತ್ತಾಯ್ತಾ ಹೇಳಿದ್ದು? ಸೊ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮೆಥಡ್ ನ ಡೆಫಿನೇಷನ್ಸ್ ನೋಡೋದಾದ್ರೆ ಬರ್ಕೊಳ್ಳಿ, ಹೇಳ್ತೀನಿ. ಎಸ್, ಹಾಗಾದ್ರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ನ ಡೆಫಿನೇಷನ್ಸ್ ನೋಡ್ತಾ ಹೋಗೋಣ. ಹಾಗೇನೆ ಡಿಡಕ್ಷನ್ಸ್ ಅಂದ್ರೇನು, ಅಂದ್ರೆ ಡಿಡಕ್ಟಿವ್ ಮೆಥಡ್ ಅಂದ್ರೇನು, ಹಾಗೆ ಇಂಡಕ್ಟಿವ್ ಮೆಥಡ್ ಅಂದ್ರೇನು ಅಂತ ತಿಳ್ಕೊಂಡು ಹೋಗೋಣ. ಹಾಗಾದ್ರೆ ಫಸ್ಟ್ ಒನ್, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ನ ಡೆಫಿನೇಷನ್ಸ್ 2 ಬರ್ತಾ ಹೋಗುತ್ತೆ. ಫಸ್ಟ್ ಒನ್ ಏನ್ ಹೇಳ್ತಾ ಇದೀವಿ, ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ರೂಫ್, ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ರೂಫ್ ಆಫ್ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಅಂದ್ರೆ ಕೊಟ್ಟಿರುವಂತಹ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ನ ಪರ್ಟಿಕ್ಯುಲರ್ ಟೈಪ್ ಆಫ್ ದ ಪ್ರೂಫ್ ಕೊಡೋ ಪ್ರೂಫ್ಗಳು ಇನ್ವಾಲ್ವಿಂಗ್ ನ್ಯಾಚುರಲ್ ನಂಬರ್, ಅಂದ್ರೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರೂ ನ್ಯಾಚುರಲ್ ನಂಬರ್ಸ್ ನ ಇನ್ವಾಲ್ವ್ ಮಾಡ್ಕೊಂಡು
ಸಾಲ್ವ್ ಮಾಡುವಂತ ಮೆಥಡ್ಗಳಿಗೆ ದಿಸ್ ಮೆಥಡ್ ಆಫ್ ಪ್ರೂಫ್ ಈಸ್ ನೌನ್ ಆಸ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸ್ಟೇಟ್ಮೆಂಟ್ ನ ಡೆಫಿನೇಷನ್ಸ್ ಏನ್ ಹೇಳ್ತಾ ಇದ್ದಾರೆ? ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ರೂಫ್ ಆಫ್ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಇನ್ವಾಲ್ವಿಂಗ್ ನ್ಯಾಚುರಲ್ ನಂಬರ್ಸ್. ದಿಸ್ ಮೆಥಡ್ ಆಫ್ ಪ್ರೂಫ್ ಈಸ್ ನೌನ್ ಆಸ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್. ಹಾಗೆಯೇ ಇನ್ನೊಂದು ಮೆಥಡ್, ಇನ್ನೊಂದು ಡೆಫಿನೇಷನ್ಸ್ ಏನಂದ್ರೆ ಇಟ್ ಈಸ್ ಎ ಪ್ರೋಸೆಸ್ ಯೂಸ್ಡ್ ಟು ಎಸ್ಟಾಬ್ಲಿಷ್, ಇಟ್ ಈಸ್ ಎ ಪ್ರೋಸೆಸ್ ಯೂಸ್ಡ್ ಟು ಎಸ್ಟಾಬ್ಲಿಷ್ ದ ಟ್ರೂತ್ ಆಫ್ ಎ ಜನರಲ್ ರಿಸಲ್ಟ್, ಟ್ರೂತ್ ಆಫ್ ಎ ಜನರಲ್ ರಿಸಲ್ಟ್ ಇನ್ವಾಲ್ವಿಂಗ್ ಎ ನ್ಯಾಚುರಲ್ ನಂಬರ್ಸ್, ಇನ್ವಾಲ್ವಿಂಗ್ ಎ ನ್ಯಾಚುರಲ್ ನಂಬರ್ಸ್ ಅಂತ ಅಂದ್ರೆ ಇಲ್ಲೇನಾಗ್ತಾ ಇದೆ, ಡೆಫಿನೇಷನ್ಸ್ ನ ಅರ್ಥ ಏನಾಗ್ತಿದೆ ಅಂತ ಅಂದ್ರೆ ಇದು ಒಂದು ಪ್ರೋಸೆಸ್. ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಟ್ರೂತ್ ಅಂದ್ರೆ ಕೊಟ್ಟಿರುವಂತ ಜನರಲ್ ಸ್ಟೇಟ್ಮೆಂಟ್ ನ ನಾವು ಟ್ರೂತ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಅದರಲ್ಲಿ ಏನಾದ್ರೂ ಇನ್ವಾಲ್ವಿಂಗ್ ದ ನ್ಯಾಚುರಲ್ ನಂಬರ್ಸ್, ಆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರೂ ನ್ಯಾಚುರಲ್ ನಂಬರ್ಸ್ ಇನ್ವಾಲ್ವ್ ಆಗಿದೆ ಅಂತಂದ್ರೆ ಆ ಮೆಥಡ್ ಆಫ್ ಪ್ರೋಸೆಸ್ ನ ಅಥವಾ ಆ ಪ್ರೋಸೆಸ್ ನ ನಾವೇನಂತ ಕರಿತಾ ಹೋಗ್ತೀವಿ? ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ಹಾಗೇನೆ ಡಿಡಕ್ಷನ್ಸ್ ಅಂದ್ರೇನು, ಹಾಗೇನೆ ಇಂಡಕ್ಷನ್ಸ್ ಅಂದ್ರೇನು ಅಂತ ನೋಡೋದಾದ್ರೆ ಇಂಡಕ್ಷನ್ ಇಸ್ ದ ಡಿಡಕ್ಷನ್ ಇಸ್ ದ ಪ್ರೋಸೆಸ್ ಆಫ್ ರೀಸನಿಂಗ್. ಪ್ರೋಸೆಸ್ ಆಫ್ ರೀಸನಿಂಗ್ ಅಂದ್ರೆ ಸ್ಟೇಟ್ಮೆಂಟ್ ನ ಜನರಲ್ ಟು ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಆಗಿ ಟ್ರೂ ಅಂತ ಹೇಳೋದಕ್ಕೆ ನಾವು ಡಿಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ. ಹಾಗೆಯೇ ಇಂಡಕ್ಟಿವ್ ಮೆಥಡ್ ಅಂತಂದ್ರೆ ಇಸ್ ದ ಪ್ರೋಸೆಸ್ ಆಫ್ ರೀಸನಿಂಗ್ ಫ್ರಮ್ ಪರ್ಟಿಕ್ಯುಲರ್ ಟು ಜನರಲ್. ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ನ ಹಿಡ್ಕೊಂಡು ಜನರಲ್ ಆಗಿ ಪ್ರೂವ್ ಮಾಡ್ತಾ ಇದೀವಿ, ಜನರಲ್ ಸ್ಟೇಟ್ಮೆಂಟ್ ಆಗಿ ಹೇಳ್ತೀವಿ ಅಂತ ಅಂದ್ರೆ ದಟ್ ಇಸ್ ದ ಇಂಡಕ್ಟಿವ್ ಮೆಥಡ್ ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಇದಿಷ್ಟು ನಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ನ ಡೆಫಿನೇಷನ್ಸ್, ಹಾಗೇನೆ ಡಿಡಕ್ಟಿವ್ ಮೆಥಡ್ ಅಂದ್ರೇನು, ಇಂಡಕ್ಟಿವ್ ಮೆಥಡ್ ಅಂದ್ರೇನು ಅನ್ನೋದನ್ನ ಡೆಫಿನೇಷನ್ಸ್ ಹೇಳಿದ್ದೀನಿ. ಹಾಗಾದ್ರೆ ಇಲ್ಲಿ ನಮಗೆ ಬರುವಂತಹ ಪ್ರೊಸೀಜರ್, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ನ ಪ್ರೊಸೀಜರ್ಸ್ ಯಾವ ತರ ಇದೆ, ಹಾಗೆ ವರ್ಕಿಂಗ್ ರೂಲ್ ಯಾವ ತರ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಇಲ್ಲಿ ಬರುವಂತಹ ಸ್ಟೇಟ್ಮೆಂಟ್ಸ್ಗಳು ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅನ್ನೋದು ನೋಡಿ. ಆ ಸ್ಟೇಟ್ಮೆಂಟ್ಗಳಿಗೆ ಜನರಲ್ ಆಗಿ ಯಾವ ತರ ಪ್ರೂಫ್ ಕೊಡ್ತಾ ಹೋಗ್ತಾರೆ ಅಥವಾ ಅದಕ್ಕೆ ರೆಗ್ಯುಲರ್ ಪ್ರೂಫ್ ಏನಿದೆ ಅನ್ನೋದನ್ನ ನೋಡ್ತಾ ಹೋಗ್ಬೋದು. ಓಕೆನಾ? ಹಾಗಾದ್ರೆ ಫಸ್ಟ್ ವರ್ಕಿಂಗ್ ರೂಲ್ ಯಾವ ತರ ಇದೆ ಅಂತ ನೋಡ್ತಾ ಹೋಗೋಣ. ಎಸ್, ಓಕೆ. ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಂದ್ರೆ ನಾವು ಡಿಡಕ್ಟಿವ್ ಮೆಥಡ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಹಾಗೆ ಎಸ್ಟಾಬ್ಲಿಷಿಂಗ್ ಫಾರ್ ದ ಗಿವನ್ ರಿಸಲ್ಟ್ ಆಸ್ ಎ ಟ್ರೂತ್ ಸ್ಟೇಟ್ಮೆಂಟ್, ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ನ ಟ್ರೂ ಮಾಡಬೇಕು ಅಂತಂದರೆ ಅಲ್ಲಿ ನಾವು ಇನ್ವಾಲ್ವಿಂಗ್ ದ ನ್ಯಾಚುರಲ್ ನಂಬರ್ಸ್ನ ಇನ್ವಾಲ್ವ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? ಹಾಗೆಯೇ ಇಲ್ಲಿ ನಮಗೆ ಒಂದಿಷ್ಟು ಪ್ರೊಸೀಜರ್ಸ್ಗಳಿದೆ. ಆ ಪ್ರೊಸೀಜರ್ಸ್ಗಳನ್ನ ಫಾಲೋ ಅಪ್ ಮಾಡಿದ್ರೆ ನಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ನ ಕಂಪ್ಲೀಟಾಗಿ ಬಂದಂಗಾಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಹಾಗಾದರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ ಬರುವಂತಹ ಪ್ರೊಸೀಜರ್ಸ್ಗಳಲ್ಲಿ ಯಾವ್ದು ಅಂತಂದರೆ ಫಸ್ಟ್ ಒನ್, ಅವನು ಒಂದು ಪಿ ಆಫ್ ಎನ್ ಅಂತ ಕೊಟ್ಟಿರ್ತಾನೆ. ಅದನ್ನು ನಾವು ಪಿ ಆಫ್ ಎನ್ ಬಿ ಎ ಸ್ಟೇಟ್ಮೆಂಟ್ ಇನ್ವಾಲ್ವಿಂಗ್ ದ ನ್ಯಾಚುರಲ್ ನಂಬರ್ಸ್. ಅವನು ಕೊಟ್ಟಿರುವಂತಹ ಪಿ ಆಫ್ ಎನ್ ಅನ್ನೋ ಸ್ಟೇಟ್ಮೆಂಟ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ. ಗೊತ್ತಾಯ್ತಾ ಹೇಳ್ತಿರೋದು? ಇಟ್ ಕಂಟೈನ್ಸ್ ಎ ನ್ಯಾಚುರಲ್ ನಂಬರ್ಸ್ ಸಚ್ ದಟ್ ಫಸ್ಟ್ ಕಂಡೀಷನ್ಸ್ ನಾವೇನಂತ ಪ್ರೂವ್ ಮಾಡಬೇಕು? ಪಿ ಆಫ್ ಒನ್ ಈಸ್ ಟ್ರೂ ಅಂದ್ರೆ ಒನ್ ಅನ್ನೋದು ನಮಗೆ ಏನಾಗ್ತಾ ಇದೆ, ಇಲ್ಲಿ ನ್ಯಾಚುರಲ್ ನಂಬರ್ ಆಗ್ತಾ ಇದೆ. ಹಾಗಾದ್ರೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗೆ ಎನ್ ಪ್ಲೇಸ್ ಅಲ್ಲಿ ಏನಾದರೂ ಒನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಟ್ರೂ ಆಗುತ್ತಾ ಅನ್ನೋದನ್ನ ನಾವು ಇಲ್ಲಿ ಫಸ್ಟ್ ಚೆಕ್ ಮಾಡ್ತಾ ಹೋಗ್ಬೇಕು. ಗೊತ್ತಾಯ್ತಾ ಇದು? ಫಸ್ಟ್ ಸ್ಟೇಟ್ಮೆಂಟು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನ ಪಿ ಆಫ್ ಎನ್ ಅಂತ ಬರ್ಕೊಂತೀರಾ, ಆ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಇನ್ವಾಲ್ವಿಂಗ್ ದ ನ್ಯಾಚುರಲ್ ನಂಬರ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ. ಹಾಗಾದ್ರೆ ನಾವು ಫಸ್ಟ್ ಕಂಡೀಷನ್ಸ್ ಏನಂತ ಪ್ರೂವ್ ಮಾಡಬೇಕು? ಪಿ ಆಫ್ ಒನ್ ಅನ್ನೋದು ನಮಗೆ ಟ್ರೂ ಆಗುತ್ತಾ ಕಂಡೀಷನ್ಸ್ ಅನ್ನೋದನ್ನ ನಾವಿಲ್ಲಿ ಪ್ರೂವ್ ಮಾಡ್ತಾ ಹೋಗ್ತೀವಿ, ಕಂಡೀಷನ್ಸ್ ಚೆಕ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಅದಾದ್ಮೇಲೆ ಸೆಕೆಂಡ್ ಏನ್ ಮಾಡ್ತೀವಿ ಅಂದ್ರೆ, ಇಫ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂದ್ರೆ ಸ್ಟೇಟ್ಮೆಂಟ್ ಏನಾದ್ರೂ ಟ್ರೂ ಆಗ್ತಿದೆ ಅಂದ್ರೆ ಯಾವ ಕಂಡೀಷನ್ಸ್ಗೆ? n is equals to k. If the statement is true for n is equals to k where k belongs to in the set n, where k belongs to in the n ಅಂತಂದ್ರೆ set of natural numbers ಅಂದ್ರೆ ನಾವು ತಗೊಳ್ಳೋಂತಹ k ವ್ಯಾಲ್ಯೂ ಏನಾಗಿರ್ಬೇಕು? ನ್ಯಾಚುರಲ್ ನಂಬರ್ಸ್ ಒಳಗಡೆನೆ ಇರಬೇಕು. ಗೊತ್ತಾಯ್ತಾ ಹೇಳಿದ್ದು? ಅಂದ್ರೆ ನ್ಯಾಚುರಲ್ ನಂಬರ್ಸ್ಗಳು ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ, 1 2 3 4 5 6 7 8 9 so on up to n ನಂಬರ್ಸ್. ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಇರ್ತಾ ಹೋಗುತ್ತೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ. ಆ ನಂಬರ್ಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಟ್ರೂ ಆಗ್ತಾ ಹೋಗುತ್ತಾ ಅನ್ನೋದನ್ನ ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಗೊತ್ತಾಯ್ತಾ? ಹಾಗಾದ್ರೆ
then the result or statement is also true for n is equals to k plus 1 ಅಂದ್ರೆ n is equals to k ತಗೊಂಡಾಗ ಟ್ರೂ ಆಗ್ತಿದೆ ಅಂತ ಅಂದ್ರೆ n is equals to k ವ್ಯಾಲ್ಯೂ ತಗೊಂಡಾಗ ಆ ಸ್ಟೇಟ್ಮೆಂಟ್ ಟ್ರೂ ಆಗ್ತಿದೆ ಅಂತಂದ್ರೆ ಇನ್ ದ ನೆಕ್ಸ್ಟ್ ಒನ್ ಎಲಿಮೆಂಟ್ k plus 1th ಟರ್ಮಿಗೂ ಕೂಡ ಇದು ಸ್ಯಾಟಿಸ್ಫೈಡ್ ಆಗಬೇಕು. ಸ್ಯಾಟಿಸ್ಫೈಡ್ ಆದ್ರೆ ಮಾತ್ರ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಪ್ರೊಸೀಜರ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಟ್ರೂ ಆಗ್ತಿದೆ ಅಂತ ಅರ್ಥ. ಇಲ್ಲ ಅಂತಂದ್ರೆ ಅದು ಟ್ರೂ ಆಗ್ತಾ ಇಲ್ಲ ಅಂತ ಅರ್ಥ. ಇಷ್ಟು ಮೆಥಡ್ಗಳನ್ನ ತಿಳ್ಕೊಳ್ಳಿ ಅಷ್ಟೇ. ಫಾಲೋ ಅಪ್ ಮಾಡೋದು ಮೂರೇ ಸ್ಟೆಪ್. ಫಸ್ಟ್ ಒನ್ ಪಿ ಆಫ್ ಒನ್ ಇಸ್ ಟ್ರೂ. ಗೊತ್ತಾಯ್ತಾ ಹೇಳಿದ್ದು? ಪಿ ಆಫ್ ಒನ್ ಅನ್ನೋದು ನಮಗೆ ಟ್ರೂ ಆಗುತ್ತಾ ಅನ್ನೋದು ನೋಡ್ತೀರಾ. ಅದಾದ್ಮೇಲೆ n is equals to ವ್ಯಾಲ್ಯೂ k ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂ ಟ್ರೂ ಆಗ್ತಾ ಹೋಗ್ತಾ ಆ ಸ್ಟೇಟ್ಮೆಂಟ್ ಟ್ರೂ ಆಗುತ್ತಾ ಅನ್ನೋದು ನೋಡ್ತೀರಾ. ಅದಾದ್ಮೇಲೆ ಅದರ ನೆಕ್ಸ್ಟ್ ಟರ್ಮ್ k plus 1th ಟರ್ಮಿಗೂ ಕೂಡ ಆ ಸ್ಟೇಟ್ಮೆಂಟ್ ಟ್ರೂ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡಿಬಿಟ್ರೆ ನಿಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ 5 ಮಾರ್ಕ್ಸ್ ಪಕ್ಕಾ ಬಂದಂಗೆ. ಗೊತ್ತಾಯ್ತಾ ಹೇಳಿದ್ದು? ಸೊ 5 plus 3 ಟೋಟಲ್ 8 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರು principle of mathematical induction. So statement is also true for n is equals to k plus 1. Then p of n is true for all natural numbers. ಅದಾದ್ಮೇಲೆ ನಾವು ಕನ್ಕ್ಲೂಷನ್ ಗೆ ಬರ್ತೀವಿ. n is equals to k plus 1 ಅನ್ನೋದು ನಮಗೆ ಟ್ರೂ ಆಯ್ತು ಅಂದಮೇಲೆ ಒಂದು ಕನ್ಕ್ಲೂಷನ್ ಗೆ ಬರ್ತೀವಿ. ಏನಂತ? p ಆಫ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ p ಆಫ್ n ಅನ್ನೋದು ನಮಗೆ ಟ್ರೂ ಆಗ್ತಾ ಹೋಗುತ್ತೆ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್. ಕೊಟ್ಟಿರುವಂಥ ಎಲ್ಲ ನ್ಯಾಚುರಲ್ ನಂಬರ್ಸ್ಗಳಿಗೆ ಯಾವುದೇ ನ್ಯಾಚುರಲ್ ನಂಬರ್ಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಆ ವ್ಯಾಲ್ಯೂ ಆ ಸ್ಟೇಟ್ಮೆಂಟು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಒಂದೇ ಒಂದು ಎಕ್ಸಾಂಪಲ್ಸ್ ತಗೊಂಡು ನೋಡೋದಾದ್ರೆ 1 plus 2 plus 3 so on up to n ಟರ್ಮ್ಸ್ ಇದೆ ಅಂತ ತಗೊಂಡು 1 plus 2 plus 3 so on up to n ಟರ್ಮ್ಸ್ ಇದೆ ಅಂತ ತಗೊಂಡಾಗ ಸಮ್ ಆಫ್ ದ n ನ್ಯಾಚುರಲ್ ನಂಬರ್ಸ್ ಏನಾಗ್ತಾ ಹೋಗುತ್ತೆ? n into n plus 1 divided by 2. ಕರೆಕ್ಟ್ ಅಲ್ವಾ? ಸಮ್ ಆಫ್ ದ n ನ್ಯಾಚುರಲ್ ನಂಬರ್ಸ್ ನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? n into n plus 1 divided by 2 ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಾನು ಇಲ್ಲಿ ಸಿಂಪಲ್ ಆಗಿ ಕೇಳ್ತಾ ಹೋಗ್ತೀನಿ, ಸಮ್ ಆಫ್ ದ ಫಸ್ಟ್ 2 ನ್ಯಾಚುರಲ್ ನಂಬರ್ಸ್ ವ್ಯಾಲ್ಯೂ ಎಷ್ಟು? ಸಮ್ ಆಫ್ ದ ಫಸ್ಟ್ 2 ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ 2 ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ್ದಾಗ್ತಾ ಹೋಗುತ್ತೆ? ಫಸ್ಟ್ 2 ನ್ಯಾಚುರಲ್ ನಂಬರ್ಸ್ ಓನ್ಲಿ 2 ಅಲ್ವಾ? 1 and 2. ಹಾಗಾದ್ರೆ 1 plus 2 ವ್ಯಾಲ್ಯೂ ಎಷ್ಟಾಗುತ್ತೆ? 3 ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಮಗೆ ಜನರಲ್ ಆಗಿ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಅಲ್ಲಿ 1 plus 2 plus 3 plus so on up to n terms which is equals to n into n plus 1 divided by 2 ಬಂದಿತ್ತು. ಕರೆಕ್ಟ್ ಅಲ್ವಾ? 1 plus 2 plus 3 so on up to n terms. ಹಾಗಾದ್ರೆ ಆ ಸ್ಟೇಟ್ಮೆಂಟ್ ನ ವ್ಯಾಲ್ಯೂ ಯಾವ್ದಕ್ಕೆ ಈಕ್ವಲ್ ಆಗ್ತಾ ಹೋಗ್ತು? n into n plus 1 divided by 2. ಇದನ್ನ ಆಲ್ರೆಡಿ ನೀವು 10th ಅಲ್ಲೇ ನೋಡಿದ್ದೀರಾ. ಓಕೆನಾ? APGP ಲಿ. ಹಾಗಾದ್ರೆ n ಟರ್ಮ್ಸ್ ನ ಸಮ್ ವ್ಯಾಲ್ಯೂ ಏನಾಗುತ್ತಂತೆ? n into n plus 1 divided by 2 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಫಸ್ಟ್ 2 ನ್ಯಾಚುರಲ್ ನಂಬರ್ಸ್ ಗಳನ್ನ ಆಡ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಏನು ಬಂದಿದೆ? 3 ಬಂದಿದೆ. ಹಾಗಾದ್ರೆ ಫಸ್ಟ್ 2 ನ್ಯಾಚುರಲ್ ನಂಬರ್ಸ್ ಅಂದ್ರೆ n is equals to ವ್ಯಾಲ್ಯೂ ಏನು? 2 ನ್ಯಾಚುರಲ್ ನಂಬರ್ಸ್ ಗಳು ಮಾತ್ರ ಇದೆ. therefore n is equals to 2. ಹಾಗಾದ್ರೆ ಆ 2 ನ RHS ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 into 2 plus 1 divided by 2. 2 into 2 plus 1 divided by 2 ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ. again 2 plus 1 ವ್ಯಾಲ್ಯೂ ಏನು ಬರ್ತಾ ಇದೆ? that is 3 ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ಸಮ್ ಆಫ್ ದ ಫಸ್ಟ್ 2 ನ್ಯಾಚುರಲ್ ನಂಬರ್ಸ್ ಗೆ ವ್ಯಾಲ್ಯೂ 3 ಬರ್ತಿದೆ ಅಂದ್ರೆ ಸಮ್ ಆಫ್ ದ ಫಸ್ಟ್ 4 ನ್ಯಾಚುರಲ್ ನಂಬರ್ಸ್ ಗೆ ವ್ಯಾಲ್ಯೂ ಎಷ್ಟು ಬರಬೇಕಾಗಾದ್ರೆ? ಸಮ್ ಆಫ್ ದ ಫಸ್ಟ್ 4 ನ್ಯಾಚುರಲ್ ನಂಬರ್ಸ್ ಗೆ 1 plus 2 plus 3 plus 4. ಹಾಗಾದ್ರೆ 4 plus 3 7, 7 plus 2 9, 9 plus 1 10. 10 ವ್ಯಾಲ್ಯೂ ಬರಲೇಬೇಕು. ಹಾಗಾದ್ರೆ ಜನರಲ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ n is equals to number of natural numbers are 4 into 4 plus 1 divided by 2. 4 plus 1 is 5. 2 ones are 2 twos are 2 into 5 which is equals to 10. ನಾವು ನಾರ್ಮಲ್ ಆಗಿ ಆಡ್ ಮಾಡಿದ್ರೆ 10 ವ್ಯಾಲ್ಯೂ ಬಂದಿತ್ತು. ಡೈರೆಕ್ಟ್ ಆಗಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರು 10 ಬರ್ತಾ ಇದೆ. ಹಾಗಾದ್ರೆ n ನಂಬರ್ ಆಫ್ ಎಲಿಮೆಂಟ್ಸ್ ಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ n into n plus 1 divided by 2 ಬಂದೇ ಬರುತ್ತೆ. ಕರೆಕ್ಟ್ ಅಲ್ವಾ? ಇದು ನಮಗೆ ಎಕ್ಸಾಂಪಲ್ಸ್ ಅಷ್ಟೇ. ಗೊತ್ತಾಯ್ತಾ? ಬಟ್ ನಾವು ಇದನ್ನ ಜನರಲ್ ಆಗಿ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೊಂದು ಒಂದು ಮೆಥಡ್ ಅನ್ನೋದು ಇರಲೇಬೇಕಲ್ಲ. ಆ ಮೆಥಡ್ ಏನಂತ ಅಂದ್ರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ ಇದೇನಾದ್ರೂ ಪ್ರೂವ್ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ತಾ ಹೋಗೋದಷ್ಟೇ.
ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನ ಸೇಮ್ ಪ್ರಾಬ್ಲಮ್ ಇಟ್ಕೊಂಡು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಇದೇ ಪ್ರೊಸೀಜರ್ಸ್ಗಳನ್ನ ಸಹ ಫಾಲೋ ಅಪ್ ಮಾಡ್ತಾ ಹೋಗ್ತೀನಿ. ಆಗ ನಮಗೆ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಬಂತು ಅಂದರೆ ದಿಸ್ ಸ್ಟೇಟ್ಮೆಂಟ್ ಈಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಇದು? ಹಾಗಾದರೆ ಈ ಎಕ್ಸಾಂಪಲ್ ಪ್ರಾಬ್ಲಮ್ನ ಇಟ್ಕೊಂಡು ಒಂದು ಪ್ರೂಫ್ ತೋರಿಸ್ಲಾ 5 marks ಇಂದು. ಸೊ ನೋಡ್ತಾ ಹೋಗೋಣ. ಎಸ್ ಓಕೆ. ಇನ್ ದ ಫಸ್ಟ್ ಒನ್ ಎಕ್ಸಾಂಪಲ್ ನಾನು ಹೇಳಿದ್ದೆ, ಪ್ರೂವ್ that 1 plus 2 plus 3 plus so on up to n which is equals to n into n plus 1 divided by 2 by using a PMI method. ಏನಂತ ಹೇಳ್ತಾ ಇದ್ದಾನೆ? ಇದನ್ನು ನಾವು ಪ್ರೂವ್ ಮಾಡಬೇಕು ಯೂಸಿಂಗ್ ಎ PMI ಮೆಥಡ್. PMI ಮೆಥಡ್ ಅಲ್ಲಿ ಫಸ್ಟ್ ಒನ್ ಏನು ಹೇಳ್ತಾ ಇದ್ದಾನೆ? ಕಂಡೀಷನ್ಸ್. ಕನ್ಸಿಡರ್ P of n is a statement. ಫಸ್ಟ್ ಒನ್ ಓಕೆನಾ? ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ನ ಏನಂತ ಕರೀತಾ ಹೋಗ್ತೀರಾ? P of n ಅಂತ ಕರ್ಕೊಂತೀರಾ. ದ ಸೆಕೆಂಡ್ ಒನ್ P of 1 is true ಅಂತ ಪ್ರೂವ್ ಮಾಡಬೇಕು. P of 1 is true ಅಂತ ಪ್ರೂವ್ ಮಾಡಬೇಕು. ಇನ್ ದ ಥರ್ಡ್ ಒನ್ n is equals to k ಟ್ರೂ ಆಗ್ತಾ ಇದೆ ಅಂದ್ರೆ n is equals to k ಟ್ರೂ ಆಗ್ತಾ ಇದೆ then P of k plus 1 is also true. K plus 1 is also true ಅಂತ ಪ್ರೂವ್ ಮಾಡಿದ್ರೆ P of n is true for all natural numbers. True for all ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾ ಇದ್ದ. ಹೌದಲ್ಲ? ಇಷ್ಟು ಮೆಥಡ್ ಇರೋದೇ 3 ಮೆಥಡು, 3 ಸ್ಟೆಪ್ಸು. ಪಿ ಆಫ್ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ನ ಪಿ ಆಫ್ ಏನಂತ ಕರ್ಕೊಂತೀಯ, ಕರ್ಕೊಂಡಾದ್ಮೇಲೆ ಪಿ ಆಫ್ 1 ಅನ್ನೋದನ್ನ ಟ್ರೂ ಮಾಡ್ತೀಯ ಫಸ್ಟ್ ಸ್ಟೆಪ್ 1 ಅಲ್ಲಿ. ಸ್ಟೆಪ್ 1 ಅಲ್ಲಿ ಪಿ ಆಫ್ 1 ಅನ್ನೋದು ಟ್ರೂ ಆಯಿತು ಅಂದರೆ ಪಿ ಆಫ್ 2 ಸೆಕೆಂಡ್ ಒನ್ n is equals to k ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆ ಕಂಡೀಷನ್ ಆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ ಅನ್ನೋ ಚೆಕ್ ಮಾಡ್ತಾ ಹೋಗ್ತೀರಾ. ಅದಾದಮೇಲೆ ಇನ್ ದ ನೆಕ್ಸ್ಟ್ ಟರ್ಮ್ ಈ ಕೆ ವರ್ಗು ತೊಗೊಳ್ತೀರಾ, ಅದರ ನೆಕ್ಸ್ಟ್ ಟರ್ಮ್ ಏನಾಗ್ಬೋದು, ಆ ಟರ್ಮಿಗೂ ಕೂಡ ನಮಗೆ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಆಗ್ತಾ ಇತ್ತು. ಹೌದಲ್ವಾ? ಹಾಗಾದರೆ ನೀವು 10th ಅಲ್ಲಿ APGP ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಆ್ಯಂಡ್ ಜಾಮೆಟ್ರಿಕ್ ಪ್ರೋಗ್ರೆಷನ್ಸ್ ಅನ್ನೋ ಟಾಪಿಕ್ ಏನೇನಾದರೂ ಓದಿದ್ರೆ ಅಲ್ಲಿ ನಾವು ನೋಡಿರ್ತೀರಾ 1 plus 2 plus 3 so on up to n ಇದೆ. ಹಾಗಾದ್ರೆ ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಏನಾಗ್ತಾ ಇದೆ? 1 ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಈ ಡಿಜಿಟಲ್ ಕಾಮನ್ ಡಿಫರೆನ್ಸ್ 2 minus 1 ಅಂದ್ರೆ 1 ಬರ್ತಾ ಇದೆ. ಹಾಗೆ 3 minus 2 ಅಂದ್ರೆ ನಮಗೆ 1 ಬರುತ್ತೆ. ಹಾಗೆ ಇನ್ ನೆಕ್ಸ್ಟ್ ಒನ್ 4 minus 3 ಮಾಡಿದ್ರೆ ನಮಗೆ ಕಾಮನ್ ಡಿಫರೆನ್ಸ್ ಏನು ಬರ್ತಾ ಇದೆ? 1 ಬರ್ತಾ ಇದೆ. ಹೌದಾ? ಹಾಗಾದ್ರೆ nth ಟರ್ಮ್ ಫೈಂಡ್ ಔಟ್ ಮಾಡಲಿಕ್ಕೆ ನಮ್ಮ ಹತ್ರ ಫಾರ್ಮುಲಾ ಇತ್ತು Tn is equals to a plus n minus 1 into d. ಹೌದಲ್ವಾ? ಹಾಗಾದ್ರೆ T1 ಟರ್ಮ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ ಫಸ್ಟ್ ಟರ್ಮ್ 1 minus 1 into ಕಾಮನ್ ಡಿಫರೆನ್ಸ್ 1 ಅಂತ ತಗೊಂಡ್ರೆ ಫಸ್ಟ್ ಟರ್ಮ್ ನಮಗೆ 1 ಬಂದಿದೆ. ಕರೆಕ್ಟಾ? ಹಾಗೇನೆ Sn ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಅಂದ್ರೆ ಸಮ್ ಆಫ್ ದ ಫಸ್ಟ್ ನ್ಯಾಚುರಲ್ ನಂಬರ್ಸ್ ನ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಇತ್ತು ನಮಗೆ n/2 2a plus n minus 1 into d. ಹೌದಲ್ವಾ? ಈ ಮೆಥಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಅಥವಾ ಸಾರಿ API ಮತ್ತು GP ಸೀಕ್ವೆನ್ಸ್ ಅಂಡ್ ಸೀರೀಸ್ ಆರ್ API ಅಂಡ್ GP ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಸಾಲ್ವ್ ಮಾಡೋದಾದ್ರೆ ಈ ಫಾರ್ಮುಲಾ ಬಂದೇ ಬರುತ್ತೆ. ಓಕೆ ನಾ ಹೇಳಿದ್ದು. ಹಾಗಾದ್ರೆ Sn is equals to n/2 2a plus n minus 1 into d. ನಮಗೆ ಕಾಮನ್ ಡಿಫರೆನ್ಸ್ ಎಷ್ಟಿದೆ? 1 ಇದೆ. ಫಸ್ಟ್ ಟರ್ಮ್ ಏನಿದೆ? 1 ಇದೆ. ಹಾಗಾದ್ರೆ ಆ ವ್ಯಾಲ್ಯೂಸ್ಗಳನ್ನ Sn ಫೈಂಡ್ ಔಟ್ ಮಾಡಿ ಅಂದ್ರೆ ಅರ್ಥ ಸಮ್ ಆಫ್ ದ ಫಸ್ಟ್ ನ್ಯಾಚುರಲ್ ನಂಬರ್ಸ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ n/2 2 into 1 plus n minus 1 into 1 which is equals to n/2 2 ones are 2 plus n minus 1 into 1 ಅಂದ್ರೆ n minus 1 ಬರ್ತಾ ಹೋಗುತ್ತೆ. 2 minus 1 ಅಲ್ಲಿ 1 ಕಳೆದ್ರೆ n plus 1 ಆಯಿತು. ಹಾಗಾದ್ರೆ ನಿಮಗೆ ಬಂದಿರುವಂಥ ಪ್ರೂಫು ಬೈ ಯೂಸಿಂಗ್ ಎನ್ AP ಫಾರ್ಮೆಟ್ ಅಲ್ಲಿ ಇದು ಗೊತ್ತಾಯ್ತಾ? ಇದು ನಿಮಗೆ ರೆಗ್ಯುಲರ್ ಮೆಥಡ್. AP ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿ ಅಂದರೆ ಇದೇ ಮೆಥಡಲ್ಲಿ ಫಾಲೋ ಅಪ್ ಮಾಡ್ತಿದ್ದೀರಾ. ಈಗ ನೆಕ್ಸ್ಟ್ ನಮಗೆ ಫಸ್ಟ್ ಇಯರಲ್ಲೂ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅನ್ನೋ ಟಾಪಿಕ್ ಬರ್ತಾ ಹೋಗುತ್ತೆ, ಅಲ್ಲೂ ಇದೇ ಮೆಥಡನ್ನ ಫಾಲೋ ಅಪ್ ಮಾಡ್ತಾ ಹೋಗ್ತೀರಾ. ಗೊತ್ತಾಯ್ತಾ? ಆದರೆ ಇಲ್ಲಿ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಪ್ರೂವ್ ಮಾಡಿಕೊಂಡು ನಮಗೆ ಪ್ರೂವ್ ಮಾಡೋಕ್ಕೆ ಹೇಳ್ತಾ ಇರೋದು. ಗೊತ್ತಾಯ್ತಾ? ಹಾಗಾದರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡಿ ಅಂತ ಅಂದರೆ ಫಸ್ಟ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಏನಂತ ಕಾಲ್ ಮಾಡ್ಕೋಬೇಕು? ಪಿ ಆಫ್ ಏನಂತ ಕಾಲ್ ಮಾಡ್ಕೋಬೇಕು. ಸೊ ಪ್ರೂಫ್ ಏನು ಹೇಳ್ತಾ ಹೋಗುತ್ತೆ ಅಂದರೆ ಫಸ್ಟ್ ಒನ್ ಲೆಟ್ ಪಿ ಆಫ್ ಎನ್ ಇಸ್ ಈಕ್ವಲ್ಸ್ ಟು 1 plus 2 plus 3 so on up to n which is equals to n into n plus 1 divided by 2.
ಕರೆಕ್ಟ್ ಅಲ್ವಾ? ಇದನ್ನ ನಾವು ಕಾಲ್ ಮಾಡ್ಕೊಳ್ತಾ ಇದೀವಿ. ಇನ್ ದ ಸ್ಟೆಪ್ 1 ಅಲ್ಲಿ ಏನು ಹೇಳ್ತಾ ಇದ್ದ? P of 1 is true. P of 1 is true ಆಗುತ್ತಾ ಅನ್ನೋದನ್ನ ಪ್ರೂವ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಏನನ್ನು ತಗೊಂತಿದ್ದೀರಾ? put n is equals to 1. put n is equals to 1 ಅಂತ ತಗೊಂಡ್ರೆ P of n ಅಂದ್ರೆ ಅಪ್ ಟು n ನ್ಯಾಚುರಲ್ ನಂಬರ್ಸ್ ವರೆಗೂ ತಗೊಳ್ತಾ ಹೋಗ್ತಿದ್ದೀರಿ. P of 1 ಅಂದ್ರೆ ಅರ್ಥ ಏನು? LHS ಅಲ್ಲಿ ನಮಗೆ 1 ಮಾತ್ರ ಬರ್ತಾ ಹೋಗುತ್ತೆ, ಫಸ್ಟ್ ಟರ್ಮ್ ಮಾತ್ರ. ಹಾಗಾದ್ರೆ ಇಲ್ಲಿ ನಾವು RHS ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 into 1 plus 1 divided by 2. 2 ones are 2 ones are ಕ್ಯಾನ್ಸಲ್ ಆಗುತ್ತಲ್ವಾ? ಹಾಗಾದ್ರೆ 1 is equals to 1 ಬರ್ತಾ ಇದೆ. LHS is equals to ಏನಾಗ್ತಾ ಇದೆ? ಇಲ್ಲಿ RHS ಆಗ್ತಾ ಇದೆ. ಹೌದಾ? ಅಂದ್ರೆ P of n ಇದ್ದಾಗ ನಾವು ಅಪ್ ಟು ಎಲ್ಲಿವರೆಗೂ ತಗೊಳ್ತಿದ್ದೀರಾ? n ಟರ್ಮ್ಸ್ ವರೆಗೂ ತಗೊಳ್ತಾ ಇದ್ದೀರಾ. ಕರೆಕ್ಟ್ ಅಲ್ವಾ? ಹಾಗೇನೆ P of 1 ಅಂತಂದ್ರೆ ಫಸ್ಟ್ ಟರ್ಮ್ ನ ಫೈಂಡ್ ಔಟ್ ಮಾಡಿ. ಹಾಗಾದ್ರೆ P of 1 is equals to ಏನಾಗುತ್ತೆ? ಹಾಗಾದ್ರೆ LHS ಅಲ್ಲಿ ಮೊದಲನೇ ಟರ್ಮ್ ಮಾತ್ರ ಬರ್ತಾ ಹೋಗುತ್ತೆ. ಹಾಗಾದ್ರೆ RHS ಅಲ್ಲಿ ವ್ಯಾಲ್ಯೂ ಕೂಡ ನಮಗೆ ಅಷ್ಟೇ ಬರಬೇಕಲ್ವಾ? ಯಾಕೆಂತಂದ್ರೆ ದಟ್ ಈಸ್ ದ ಸಮ್ ಆಫ್ ದ ಫಸ್ಟ್ ನ್ಯಾಚುರಲ್ ನಂಬರ್. ಸಮ್ ಆಫ್ ದ ಫಸ್ಟ್ ನ್ಯಾಚುರಲ್ ನಂಬರ್ ಅಂತಂದ್ರೆ ಓನ್ಲಿ 1 ಬರ್ತಾ ಹೋಗ್ಬೇಕು. ಸಮ್ ಕೂಡ ಏನ್ ಬರ್ಬೇಕಾಗಾದ್ರೆ 1 ಬರಬೇಕು. ಹೌದಲ್ವಾ? ಹಾಗಾದ್ರೆ ಈ RHS ವ್ಯಾಲ್ಯೂಸ್ ಗೆ n ಗೆ ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 into 1 plus 1 divided by 2. 1 plus 1 ಅಂದ್ರೆ 2 ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಂಡಿರೋ ಟರ್ಮ್ ಓನ್ಲಿ ಅದ 1. ಹಾಗಾದ್ರೆ LHS ಮತ್ತೆ RHS ಈಕ್ವಲ್ ಆಗ್ತಿದೆ. ಹೌದಲ್ಲ? LHS ಮತ್ತೆ RHS ಈಕ್ವಲ್ ಆಗ್ತಾ ಇದೆ ಅಂದ್ರೆ P of 1 is true. therefore ಏನಂತ ಬರೀತೀರಾ? P of 1 is true. ಅವ್ರು ಹೇಳಿದ ಮೊದಲನೇ ಸ್ಟೆಪ್ ಕಂಡೀಷನ್ಸ್ ಪ್ರೂವ್ ಆಗ್ತಾ ಇದೆ ಕರೆಕ್ಟ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ. ಹಾಗಾದ್ರೆ ಸೆಕೆಂಡ್ ಸ್ಟೆಪ್ ಏನ್ ಹೇಳ್ತಾ ಇದ್ದಾನೆ? ಸೆಕೆಂಡ್ ಸ್ಟೆಪ್ ಏನ್ ಹೇಳ್ತಾ ಇದ್ದಾನೆ? P of k is true for n is equals to k. P of n is true for n is equals to k. ಅಂದ್ರೆ k belongs to ಏನಾಗ್ತಾ ಇದೆ? ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಆಗಿರಬೇಕು. ಅವ್ರ ಕಂಡೀಷನ್ಸ್ ಮೆನ್ಷನ್ ಮಾಡಿದ್ದಾನೆ. k ಅನ್ನೋದ್ರೆ ವ್ಯಾಲ್ಯೂ ಏನಾಗಿರ್ಬೇಕು? ಇಟ್ ಶುಡ್ ಬಿ ಅ ನ್ಯಾಚುರಲ್ ನಂಬರ್ ಆಗಿರ್ಬೇಕು. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ್ದಾಗಿರ್ಬೋದು? 1 2 3 so on up to ಯಾವ್ದು ಬೇಕಾದ್ರೂ ಆಗಿರ್ಬೋದು. ಹೌದಲ್ವಾ? ಹಾಗಾದ್ರೆ therefore ಏನಂತ ಆಗ್ತಾ ಹೋಗುತ್ತೆ? P of k is equals to 1 plus 2 plus 3 plus so on up to kth value which is equals to k into k plus 1 divided by 2 ಹಾಗೆ ಆಗುತ್ತೆ. ಯಾಕೆ ಅಂದ್ರೆ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ ಸೈಡ್. ಎಕ್ಸಾಂಪಲ್ ಓಕೆನಾ? ಇಫ್ k is equals to 3 ಹಾಗಾದ್ರೆ P of k is equals to 3 which is equals to 1 plus 2 plus 3 1 plus 2 plus 3 1 plus 2 plus 3 ವ್ಯಾಲ್ಯೂ ಎಷ್ಟಾಗುತ್ತೆ? 6 ಆಗ್ತಾ ಹೋಗುತ್ತೆ. ಕರೆಕ್ಟಾ? ಹಾಗಾದ್ರೆ RHS ಅಲ್ಲಿ ಇರುವಂತ ವ್ಯಾಲ್ಯೂಸ್ k into k plus 1 divided by 2 ಆಗಲೇಬೇಕಲ್ವಾ? ಇದು RHS ಟರ್ಮ್, ಇದು LHS ಟರ್ಮ್. ಸಮ್ ಆಫ್ ದ ಫಸ್ಟ್ 3 ನ್ಯಾಚುರಲ್ ನಂಬರ್ಸ್ ನ ವ್ಯಾಲ್ಯೂ ನಮಗೆ 6 ಬಂದಿದೆ. ಹಾಗಾದ್ರೆ RHS ಅಲ್ಲಿ ಕೂಡ ನಮಗೆ ವ್ಯಾಲ್ಯೂ ಏನು ಬರಬೇಕು? 6 ಬರಬೇಕು. ಹಾಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. k ವ್ಯಾಲ್ಯೂ ಏನಿದೆ? 3 ಇದೆ. 3 into 3 plus 1 divided by 2. 3 into 3 plus 1 divided by 2 ಅಂತಂದ್ರೆ 3 into 2 ಆಗ್ತಾ ಹೋಗುತ್ತೆ. because 3 plus 1 is 4 divided by 2 ಅಂದ್ರೆ 2. 3 2s ವ್ಯಾಲ್ಯೂ ನಮಗೆ again ಏನು ಬರ್ತಾ ಇದೆ? 6 ಬರ್ತಾ ಇದೆ. ಹಾಗಾದ್ರೆ ಈ 3 ಅನ್ನೋದು ಬಿಲಾಂಗ್ಸ್ ಟು ದ ನ್ಯಾಚುರಲ್ ನಂಬರ್ ಏನಾ? 3 ಅನ್ನೋದು ಏನಾಗ್ತಾ ಇದೆ? ಬಿಲಾಂಗ್ಸ್ ಟು ದ ನ್ಯಾಚುರಲ್ ನಂಬರ್. ಹಾಗಾಗಿ ನಾನು ಇಲ್ಲಿ ಏನು ಮಾಡಿದೆ? P of n is true for n is equals to k ಅಂತ ಪ್ರೂವ್ ಮಾಡಬೇಕಂದ್ರೆ P of k is equals to 1 plus 2 plus 3 so on up to k which is equals to k into k plus 1 divided by 2. ಹಾಗಾದ್ರೆ ಈ k ವ್ಯಾಲ್ಯೂ ನಮಗೆ ನ್ಯಾಚುರಲ್ ನಂಬರ್ ಆಗಿತ್ತು. ಒಂದು ಎಕ್ಸಾಂಪಲ್ ತೋರಿಸಿದೀನಿ, ಗೊತ್ತಾಗ್ತಿದೆ ಹೇಳಿದ್ದು? ಹಾಗಾದ್ರೆ ಇದರ ನೆಕ್ಸ್ಟ್ ಟರ್ಮ್ ಯಾವುದು? 3 plus 1th ಟರ್ಮ್. ಹೌದಲ್ವಾ? ಹಾಗೆ ಇಲ್ಲೂ ಕೂಡ ನಾವೇನು ಪ್ರೂವ್ ಮಾಡ್ತಾ ಹೋಗಬೇಕು? then the statement is true for n is equals to k plus 1 ಅಂತ ಪ್ರೂವ್ ಆಗಲೇಬೇಕು. ಹೌದಾ? ಅವನು ಹೇಳಿದ್ದು. therefore ಇನ್ನೇನಂತ ಆಗ್ತಾ ಹೋಗುತ್ತೆ? therefore P of k is true. P of k is true ಅಂತ ಹೇಳಿದ ತಕ್ಷಣ ನೀವೇನ್ ಮಾಡ್ತಾ ಹೋಗ್ತೀರಾ? ಥರ್ಡ್ ಸ್ಟೆಪ್ ಏನಂತ ಪ್ರೂವ್ ಮಾಡ್ತಾ ಹೋಗ್ಬೇಕು? ಥರ್ಡ್ ಸ್ಟೆಪ್
ಪಿ ಆಫ್ ಕೆ ಪ್ಲಸ್ ಒನ್ ನಾವು ಟ್ರೂ ಅಂತ ಮಾಡಬೇಕು. ನಾವು ಹ್ಯಾವ್ ಟು ಫೈಂಡ್ ಔಟ್, ನಾವು ಹ್ಯಾವ್ ಟು ಪ್ರೂವ್, ನಾವು we have to prove P of k plus 1 is true. Now we have to prove P of k plus 1 is true ಅಂತ ಪ್ರೂವ್ ಮಾಡಬೇಕು. ಹಾಗಾದ್ರೆ call this equation is an star. ಆ ಈಕ್ವೇಷನ್ಸ್ ನ ಏನಂತ ಕಾಲ್ ಮಾಡ್ಕೊಂತೀರಾ? ಸ್ಟಾರ್ ಅಂತ ತಗೊಂಡು ಹೋಗ್ತೀರಾ. ನಾವು ಕನ್ಸಿಡರ್ ದ ಈಕ್ವೇಷನ್ ಸ್ಟಾರ್. ಈಕ್ವೇಷನ್ ಸ್ಟಾರ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ 1 ಪ್ಲಸ್ 2 ಪ್ಲಸ್ 3 ಸೊ ಆನ್ ಅಪ್ ಟು ಎಲ್ಲಿವರೆಗೂ ಹೋಗ್ತಾ ಇದೆ? kth ಟರ್ಮ್ ವರೆಗೂ ಬರ್ತಾ ಇದೆ. ಇನ್ ದ ನೆಕ್ಸ್ಟ್ ಟರ್ಮಿಗೆ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ k ಪ್ಲಸ್ 1 ಅನ್ನ ಆಡ್ ಮಾಡ್ತಾ ಇದ್ದೀನಿ LHS ಗೆ. ಪ್ರೂವ್ ಆಗಲೇಬೇಕಲ್ವಾ? k ವರೆಗೂ ನಾವು ತಗೊಂಡು ಸಾಲ್ವ್ ಮಾಡಿದ್ವಿ, ಟ್ರೂ ಅಂತ ಬಂದಿತ್ತು. ಹಾಗಾದ್ರೆ ಇನ್ ದ ನೆಕ್ಸ್ಟ್ ಟರ್ಮ್ k ಪ್ಲಸ್ 1 ಟರ್ಮ್ಗೂ ಸಾಲ್ವ್ ಆಗ್ತಾ ಹೋಗುತ್ತಾ? ಅಪ್ ಟು k ಟರ್ಮ್ ವರೆಗೂ ತಗೊಂಡಾಗ ವ್ಯಾಲ್ಯೂ ಏನು ಬಂದಿತ್ತು? k into k plus 1 divided by 2 ಬಂದಿತ್ತು ಅಲ್ವಾ LHS ಸೈಡು. ಹಾಗಾದ್ರೆ ಇನ್ ದ ನೆಕ್ಸ್ಟ್ ಟರ್ಮ್ ನಾವು ಆಡ್ ಮಾಡಲೇಬೇಕು. k plus 1 ಟರ್ಮ್ ನ ಆಡ್ ಮಾಡ್ತಾ ಇದ್ವಿ. ಆಡ್ ಮಾಡ್ಕೊಂಡಾಗ RHS ಅಲ್ಲಿ ಇರೋದನ್ನ ಸಾಲ್ವ್ ಮಾಡ್ತಾ ಹೋಗೋಣ. k into k plus 1 ಪ್ಲಸ್ ಹೋಲ್ ಟರ್ಮ್ ನಮಗೆ LCM ಏನಾಗ್ತಾ ಹೋಗುತ್ತೆ? 2 ಆಗ್ತಾ ಹೋಗುತ್ತೆ. RHS ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ? 1 ಇದ್ದೇ ಇರುತ್ತೆ. ಹಾಗಾದ್ರೆ 1 ಮತ್ತೆ 2 ಗೆ LCM ಏನಾಯ್ತು? 2 ಆಯ್ತು. ಹಾಗಾದ್ರೆ 2 into k plus 1 ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಮಗೆ k plus 1 ಇದೆ, ಇಲ್ಲಿ ನಮಗೆ k plus 1 ಇದೆ. ಹಾಗಾದ್ರೆ ಕಾಮನ್ ತೆಗಿಬೋದಾ? k plus 1 ಕಾಮನ್ ತೆಗೆದ್ರೆ ಉಳ್ಕೊಂಡಿರೋ ಟರ್ಮ್ ಅದು k plus 2 divided by 2. ಅಲ್ಲಿಗೆ ನಾವು ಇದೇ ಫಾರ್ಮುಲಾಗೆ k ಪ್ಲಸ್ ಅಲ್ಲಿ ಏನಾದರೂ k plus 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ k plus 1 into k plus 2 ನೇ ಬರುತ್ತೆ. ಚೆಕ್ ಮಾಡಬೇಕಾದ್ರೆ ಹಾಗಾದ್ರೆ if k is equals to k plus 1, if k is equals to k plus 1, k is equals to k plus 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ k ಇರೋ ಜಾಗದಲ್ಲೆಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು? k plus 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಅರ್ಥ. ಹಾಗಾದ್ರೆ k ಜಾಗದಲ್ಲಿ ನಾನು ಒಂದು k plus 1 ಸಬ್ಸ್ಟಿಟ್ಯೂಟ್ ಮಾಡಿದೆ, ಅಗೇನ್ k ಜಾಗದಲ್ಲಿ ನಾನು k plus 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ, ಡಿವೈಡೆಡ್ ಬೈ 2. 1 plus 1 ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? ದಟ್ ಈಸ್ 2. k plus 1 into k plus 2. ನಾವು ಕನ್ಸಿಡರ್ ಮಾಡ್ಕೊಂಡು ಸ್ಟಾರ್ಗೆ ಈಕ್ವೇಷನ್ಸ್ಗೆ k plus 1 ಟರ್ಮ್ ಆಡ್ ಮಾಡ್ಕೊಂಡ ಮೇಲೂ ನಮಗೆ k plus 1 into k plus 2 ಡಿವೈಡೆಡ್ ಬೈ 2 ಬಂದಿತ್ತು. ಅದೇ ಈಕ್ವೇಷನ್ಸ್ಗೆ ಸ್ಟಾರ್ ಈಕ್ವೇಷನ್ಸ್ಗೆ k ಪ್ಲಸ್ ಅಲ್ಲಿ ಏನಾದರೂ k plus 1 ಅನ್ನ ರಿಮೂವ್ ಮಾಡಿದ್ರು ನಮಗೆ k plus 1 into k plus 2 ಡಿವೈಡೆಡ್ ಬೈ 2 ಬರ್ತಾ ಇದೆ. ಹಾಗಾದ್ರೆ ಅರ್ಥ ಏನಾಯ್ತು? ಏನಾಯ್ತು? p of k plus 1 is true ಅಂತ ಆಯ್ತು. ಕರೆಕ್ಟ್ ಅಲ್ಲ? p of k plus 1 is true ಅಂತ ಬಂದಾಗ hence p of n is true for all natural numbers. ಹೌದಲ್ಲ? p of n ಅನ್ನೋದು ಏನಾಗ್ತಾ ಹೋಗುತ್ತೆ? ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್. k ಅನ್ನೋದು ನಮಗೆ ನ್ಯಾಚುರಲ್ ನಂಬರ್ ಅಂತ ಅಂದಾಗ k ಬಿಲಾಂಗ್ಸ್ ಟು n ತಗೊಂಡಾಗ ನ್ಯಾಚುರಲ್ ನಂಬರ್ ಅಂದ್ರೆ ಇನ್ ದ ನೆಕ್ಸ್ಟ್ ಟರ್ಮ್ ಕೂಡ ನಮಗೆ ನ್ಯಾಚುರಲ್ ನಂಬರ್ ಏನೋ ಅಂದ್ರೆ ಪ್ಲಸ್ 1 ಆಡ್ ಮಾಡ್ತಾ ಇದೀವಿ ಅಂದ್ರೆ ಅದೇ ನಾನು 3 ತಗೊಂಡೆ, 3 ಅನ್ನೋದು ನ್ಯಾಚುರಲ್ ನಂಬರ್ ಅಂದಾಗ 3 plus 1 ಮಾಡಿದ್ರೆ ಸಮ್ ಆಫ್ ದ 2 ನ್ಯಾಚುರಲ್ ನಂಬರ್ಸ್ ಇಸ್ ಅಗೇನ್ ಎ ನ್ಯಾಚುರಲ್ ನಂಬರ್. ಕರೆಕ್ಟ್ ಅಲ್ವಾ? ಹಾಗಾಗಿ k ತಗೊಂಡಾಗ ನಮಗೆ ನ್ಯಾಚುರಲ್ ನಂಬರ್ ಆಗಿತ್ತು, k plus 1 ಕೂಡ ನಮಗೆ ಏನಾಗ್ತಾ ಇದೆ? ನ್ಯಾಚುರಲ್ ನಂಬರ್ ಆಗ್ತದೆ. ಹಾಗಾದ್ರೆ p of k plus 1 is also true. Therefore ಏನಂತ ಬರೀತಾ ಹೋಗ್ಬೋದು? p of n is true for all natural numbers ಅಂತ ಆಗ್ತಾ ಇದೆ. ಇದು ನಿಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ನ ಪ್ರೊಸೀಜರು. ಸೇಮ್ ಸ್ಟೆಪ್ಸ್, ಏನು ಚೇಂಜಸ್ ಇಲ್ಲ. ಓಕೆನಾ? ನೀವು ಒಂದು ಪ್ರಾಬ್ಲಮ್ 5 ಮಾರ್ಕ್ಸ್ ನೀವು ತಗೊಂಡಿದ್ರ ಅಂತಂದ್ರೆ ಫಸ್ಟ್ ಸ್ಟೆಪ್ ಇಂದ ಲಾಸ್ಟ್ ಸ್ಟೆಪ್ ವರೆಗೂ ನಿಮಗೆ ಸೇಮ್ ಕಂಡೀಷನ್ಸ್ ಯೂಸ್ ಮಾಡ್ತಾ ಹೋಗ್ತೀರಾ. ಗೊತ್ತಾಯ್ತಾ ಹೇಳಿದ್ದು? ಈಕ್ವೇಷನ್ಸ್ k ವರೆಗೂ p of 1 ಅನ್ನೋದು ಟ್ರೂ ಆಯ್ತು ಅಂದ್ರೆ k ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಡೈರೆಕ್ಟ್ ಆಗಿ n ಇರೋ ಜಾಗದಲ್ಲೆಲ್ಲ ಇಲ್ಲಿ k ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತಿದ್ದೀರಾ. ಗೊತ್ತಾಯ್ತಾ ಹೇಳಿದ್ದು? n ಇರೋ ಜಾಗದಲ್ಲೆಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? k ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇದು ನಿಮಗೆ ಈಕ್ವೇಷನ್ ಸ್ಟಾರ್ ನ ತಂದು ಕೊಡುತ್ತೆ.
ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ಒಂದು ಸ್ಟೆಪ್ 3ನೇ ವೆರಿ ಇಂಪಾರ್ಟೆಂಟು. ನೀವು ಇವಾಗ ಏನಂತ ಪ್ರೂವ್ ಮಾಡಬೇಕು, ನಾವು ವಿ ಹ್ಯಾವ್ ಟು ಪ್ರೂವ್ ದಟ್ ಪಿ ಆಫ್ ಕೆ ಪ್ಲಸ್ 1 ಇಸ್ ಟ್ರೂ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಷ್ಟೇ ಇಲ್ಲಿ ಕಂಡೀಷನ್ಸು. ಸೊ ಪಿ ಆಫ್ ಕೆ ಪ್ಲಸ್ 1 ಇಸ್ ಟ್ರೂ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಯೂಸ್ ಕನ್ಸಿಡರ್ ದಟ್ ಈಕ್ವೇಷನ್ಸ್ ಬೈ ಯೂಸಿಂಗ್ ಈಕ್ವೇಷನ್ ಸ್ಟಾರ್. ಈಕ್ವೇಷನ್ ಸ್ಟಾರ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಈಕ್ವೇಷನ್ಸ್ ಬರ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಟರ್ಮಿಗೂ ನಮಗೆ ಈಕ್ವೇಷನ್ ಸ್ಯಾಟಿಸ್ಫೈಡ್ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡಿಕೊಂಡೆ ಅಷ್ಟೇ. ಅಲ್ಲಿಗೆ ನಮಗೆ ಕಂಪ್ಲೀಟ್ ಪ್ರೂಫ್ ಸಿಕ್ತಂಗಾಯ್ತು. ಇದು ನಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಯೂಸ್ ಮೆಥಡ್. ಗೊತ್ತಾಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟ್ ಯಾವ್ಯಾವ ಥರ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ, ಆ ಸ್ಟೇಟ್ಮೆಂಟ್ಗಳಿಗೆ ಯಾವ್ಯಾವ ಥರ ಮೆಥಡ್ಗಳನ್ನ ನಾನು ಇನ್ವಾಲ್ವ್ ಮಾಡ್ಕೊಳ್ತೀನಿ ಅನ್ನೋದನ್ನ ನೋಡ್ತಾ ಹೋಗಿ. ಓಕೆನಾ? ಎಸ್, ಓಕೆ. ಹಾಗಾದರೆ ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದ್ರೆ, ಪ್ರೂವ್ ದಟ್ 1 plus 3 plus 5 plus 7 so on up to 2n minus 1 which is equals to n square by using PMI method. ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು, ಸಮ್ ಆಫ್ ದ ಫಸ್ಟ್ n ಆಡ್ ನಂಬರ್ಸ್ ಕರೆಕ್ಟಾ? ಯಾಕೆ ನೋಡಿ, 1 plus 3 plus 5 plus 7 1 3 5 7 so on up to 2n minus 1 ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರು. ಎನ್ನಿಗೆ ನಾವು 10 ಕೊಟ್ರು 2 into 10 minus 1 ಸಬ್ಸ್ಟಿಟ್ಯೂಟ್ ಮಾಡಿದ್ರು 20 minus 1 which is equals to 19 ಆಡ್ ನಂಬರ್ ಬರ್ತಾ ಹೋಗುತ್ತೆ. ಗೊತ್ತಾಯ್ತಾ? ಹಾಗಾದ್ರೆ ಅಪ್ ಟು n ಟರ್ಮ್ಸ್ ವರೆಗೂ ತಗೊಂಡ್ರು ಇದು ನಮಗೆ ಆಡ್ ನಂಬರ್. 2n minus 1 ಅನ್ನೋದೇನಾಗ್ತಾ ಇದೆ, ಆಡ್ ನ್ಯಾಚುರಲ್ ನಂಬರ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ರೆಗ್ಯುಲರ್ ಈಕ್ವೇಷನ್ಸ್ ಫಾರ್ ದ ಆಡ್ ನ್ಯಾಚುರಲ್ ನಂಬರ್. ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ಇಲ್ಲಿ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಸಮ್ ಆಫ್ ದ ಫಸ್ಟ್ ಆಡ್ ನ್ಯಾಚುರಲ್ ನಂಬರ್ಸ್ ಈಸ್ n ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕಷ್ಟೇ. ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ಇಲ್ಲಿ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ ನ ಯೂಸ್ ಮಾಡೋದಾದ್ರೆ ಫಸ್ಟ್ ಸ್ಟೆಪ್ ಏನಂತ ತಗೊಳ್ತೀರಾ, ಪಿ ಆಫ್ n ಅಂತ ಕಾಲ್ ಮಾಡ್ಕೊಂತೀರಾ. ಕನ್ಸಿಡರ್ ಪಿ ಆಫ್ n is equals to 1 plus 3 plus 5 plus 7 so on up to 2n minus 1 which is equals to n square ಅಂತ ಪ್ರೂವ್ ಮಾಡ್ಕೊಂತೀರಾ ಅಷ್ಟೇ, ಕನ್ಸಿಡರ್ ಮಾಡ್ತೀರಾ. ಇನ್ನು ನೆಕ್ಸ್ಟ್ ಒನ್ ಸ್ಟೆಪ್ 1 is obvious method. ಪ್ರತಿಯೊಂದು ಪ್ರಾಬ್ಲಮಿಗೂ ಇದು ಕಂಟಿನ್ಯೂಸ್ ಆಗಿ ಸೈಮಲ್ಟೇನಿಯಸ್ ಆಗಿ ಬರ್ತಾನೆ ಹೋಗುತ್ತೆ. ಏನದು, p of 1 is true ಅಂತ ಮಾಡಬೇಕು. ಗೊತ್ತಾಯ್ತಾ? ಹಾಗಾಗಿ let n is equals to 1 we have to find out, we have to prove p of 1 is true. ಏನಂತ ಮಾಡಬೇಕು, ಏನಂತ ಪ್ರೂವ್ ಮಾಡಬೇಕು, ಇಫ್ n is equals to 1 ಅಂತ ತಗೊಂಡ್ರೆ we have to prove p of 1 is true ಅನ್ನೋದನ್ನ ಪ್ರೂವ್ ಮಾಡಬೇಕು. ಹಾಗಾದ್ರೆ n is equals to 1 ತಗೊಂಡ್ರೆ p of 1 ಆಗ್ತಾ ಹೋಗುತ್ತೆ LHS ಅಲ್ಲಿ. p of 1 ಅಂತಂದ್ರೆ LHS ವ್ಯಾಲ್ಯೂ ಏನಾಯ್ತು, 1 ಅಂದ್ರೆ ಫಸ್ಟ್ ಟರ್ಮ್ ಮಾತ್ರ, ಕರೆಕ್ಟಾ? ಹಾಗಾದ್ರೆ RHS ನ ನೋಡೋದಾದ್ರೆ RHS ಅಲ್ಲಿ ಏನಿದೆ, n ಸ್ಕ್ವೇರ್ ಇದೆ. ಹಾಗಾದ್ರೆ n ಪ್ಲಸ್ ಅಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ, n ಪ್ಲಸ್ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, 1 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ, ಹೌದಲ್ವಾ? ಹಾಗಾದ್ರೆ 1 ಸ್ಕ್ವೇರ್ ಅಂದ್ರೆ ವ್ಯಾಲ್ಯೂ ಏನು ಬಂತು, ಇದು ನಮಗೆ LHS ಆಯ್ತು. ಅಂದ್ರೆ RHS ಕೂಡ 1 ಬರ್ತಾ ಇದೆ. ಹಾಗಾದ್ರೆ ಅರ್ಥ ಏನಾಯ್ತು, LHS is equals to RHS. LHS is equals to RHS ಅಂತ ಪ್ರೂವ್ ಆಯ್ತು ಅಂದ್ರೆ p of 1 is true. p of 1 is true for n is equals to 1. ಹೌದಲ್ಲ? ಹಾಗೇನೆ ಸ್ಟೆಪ್ 2 ಏನು ಹೇಳ್ತಾನೆ, the statement is true for n is equals to k. is true for n is equals to k ಅಂದ್ರೆ p of k which is equals to 1 plus 3 plus 5 plus 7 so on up to 2k minus 1 which is equals to k to the power of 2 and k belongs to ಏನಾಗಬೇಕು, ನ್ಯಾಚುರಲ್ ನಂಬರ್ ಆಗಿರಬೇಕು. ಹಾಗಾದ್ರೆ k belongs to ನ್ಯಾಚುರಲ್ ನಂಬರ್ ಆಗಿರಬೇಕು ಅಂದ್ರೆ k ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ. k ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಇಲ್ಲ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. if k is equals to 9 ಅಂತ ತಗೊಂಡ್ರೆ 1 plus 3 plus 5 plus 7 plus 9 plus 11 plus 13 plus 15 plus 17 1 2 3 4 5 6 7 8 9 ಓಕೆನಾ? ಅಪ್ ಟು ನಮಗೆ ಎಲ್ಲಿವರೆಗೂ ಹೋಗುತ್ತೆ, 17 ವರೆಗೂ ಹೋಗ್ತಾ ಹೋಗುತ್ತೆ. ಅದಷ್ಟರ ಸಮ್ ಕೂಡ ನಮಗೆ ವ್ಯಾಲ್ಯೂ ಏನಾಗುತ್ತೆ,
9 ಸ್ಕ್ವೇರ್ ಮಾಡಿದ್ರೆ 81 ಕರೆಕ್ಟ್ ಅಲ್ಲ? ಹಾಗಾದ್ರೆ ಸಮ್ ಆಫ್ ದೋಸ್ ನಂಬರ್ಸ್ ಏನಾಗುತ್ತೆ 81 ಬಂದೇ ಬರುತ್ತೆ. ಗೊತ್ತಾಯ್ತಾ? ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. 1 + 3 4 4 + 5 9 9 + 7 9 + 7 16 16 + 9 25 25 + 11 36 36 + 13 49 49 + 15 sorry 49 + 32 49 + 32 ಅಂದ್ರೆ ನಮಗೆ ವ್ಯಾಲ್ಯೂ ಎಷ್ಟಾಯಿತು 81 ಕರೆಕ್ಟ್ ಅಲ್ಲ? 49 + 32 9 2 11 ಕ್ಯಾರಿ 1 4 1 5 5 1 5 + 3 81 ಬಂದಿದೆಯಾ? 81 LHS ಮತ್ತೆ RHS ಈಕ್ವಲ್ ಆಗ್ತಿದೆಯಾ? ಹಾಗಾದ್ರೆ k ಅನ್ನೋದು 9 ಅಂತ ತಗೊಂಡಾಗ 9 ಇಸ್ ಆಲ್ಸೋ ನ್ಯಾಚುರಲ್ ನಂಬರ್ ಪ್ರೂವ್ ಆಗ್ತಾ ಇದೆ. ಕರೆಕ್ಟ್ ಅಲ್ಲ? therefore ಏನಂತ ಆಯ್ತು? P of k is true. P of k is true. ಕರೆಕ್ಟ್ ಅಲ್ಲ? ಹಾಗಾದ್ರೆ ಲಾಸ್ಟ್ ಸ್ಟೆಪ್ 3 ಸ್ಟೆಪ್ 3 ಏನ್ ಮಾಡಬೇಕು? ಸ್ಟೆಪ್ 3 ಏನ್ ಮಾಡಬೇಕು? P of k + 1 is true. ಪ್ರೂವ್ ಮಾಡಬೇಕಾಗಿರೋದೇನು? we have to prove P of k + 1 is true. ಏನಂತ ಪ್ರೂವ್ ಮಾಡಬೇಕು? P of k + 1 ಗೂ ಟ್ರೂ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಹಾಗಾದ್ರೆ ಈ ಈಕ್ವೇಷನ್ಸ್ ಏನಂತ ಕಾಲ್ ಮಾಡ್ಕೊಳ್ಳೋಕೆ ಹೇಳಿದೆ? ಈಕ್ವೇಷನ್ ಸ್ಟಾರ್ ಅಂತ ಕಾಲ್ ಮಾಡ್ಕೊಳ್ಳೋಕೆ ಹೇಳಿದೆ. ಹಾಗಾದ್ರೆ ಕನ್ಸಿಡರ್ the equation star. equation star ಏನು ಹೇಳ್ತಾ ಇದೆ? 1 + 3 + 5 + 7 so on up to 2k - 1 in the next one term ಯಾವುದು? k + 1th term. ಹೌದಲ್ವಾ? k + 1th term ಅಂದ್ರೆ ಆಡ್ ನ್ಯಾಚುರಲ್ ನಂಬರ್ ಈಕ್ವೇಷನ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. 2 of k + 1 - 1 which is equals to RHS ಅಲ್ಲಿ ಏನು ಬಂದಿತ್ತು? RHS ಅಲ್ಲಿ ವ್ಯಾಲ್ಯೂ ಏನು ಬಂದಿತ್ತು? k + 1 k ಸ್ಕ್ವೇರ್ ಬಂದಿತ್ತಲ್ವಾ? k ಸ್ಕ್ವೇರ್ ಇಂಟು k + 1 ಸಾರಿ ಯಾವ ನಂಬರ್ಸ್ನ ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀವಿ. r ಸ್ಕ್ವೇರ್ RHS ಅಲ್ಲಿ ಏನಿತ್ತು? k ಸ್ಕ್ವೇರ್ ಇತ್ತು. ಹಾಗೇನೆ ಇಲ್ಲಿ ಯಾವ ನಂಬರ್ ಬರುತ್ತೆ? k + 1th ಟರ್ಮ್ ಅಂದ್ರೆ 2 of k + 1 2 of k + 1 ಅಂದ್ರೆ 2k + 2 - 1 ಅಲ್ವಾ? 2k + 2 - 1 ಹೌದಲ್ಲ? 2 - 1 ಅಂದ್ರೆ ವ್ಯಾಲ್ಯೂ ಎಷ್ಟು? 2 - 1 ಅಂದ್ರೆ ವ್ಯಾಲ್ಯೂ ನಮಗೆ 1. ಹಾಗಾದ್ರೆ ನಮಗೆ k ಟರ್ಮ್ ಏನಾಗ್ತಾ ಇದೆ? ಸಾರಿ k + 1th ಟರ್ಮ್ ಏನಾಗ್ತಾ ಇದೆ? 2k + 1 ಆಗ್ತಾ ಇದೆ. ಹಾಗಾದ್ರೆ ಆ ನಂಬರ್ನ ಇಲ್ಲಿ ಆಡ್ ಮಾಡ್ತಾ ಹೋಗಿ. k + 1 2k + 1 ಹೌದಲ್ಲ? ಹಾಗಾದ್ರೆ ಇಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ? ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ಕಿದೆ. ಸೊ ನಾನು ಏನು ಕಾಮನ್ ತೆಗಿಬಹುದು? k * k² + 2k + 1 ನಾನು k² + k + k + 1 ಅಂತ ಬರ್ಕೋಬೋದಾ? k + k is 2k. ಹಾಗಾದ್ರೆ ಇಲ್ಲಿ ನಾನು ಕಾಮನ್ ತೆಗೆಯೋದಾದ್ರೆ k * k + 1 ಕಾಮನ್ ತೆಗಿಬೋದಾ? ಈ ಎರಡರಲ್ಲಿ k² + k ಇಲ್ಲಿ ನಾನು ಏನು ಕಾಮನ್ ತೆಗಿಬಹುದು? k ಕಾಮನ್ ತೆಗೆದ್ರೆ k * k k², k * 1 k ಆಗುತ್ತೆ ಪ್ಲಸ್ 1 * k + 1 ಅಲ್ವಾ? ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋ ಮೆಥಡ್ ಗೊತ್ತಿದೆಯಲ್ಲ? ಹಾಗಾದ್ರೆ ಇದರಲ್ಲಿ ನಮಗೆ ಕಾಮನ್ ಏನಿದೆ? k + 1 ಹೀಗೆ ಇನ್ನೊಂದು ಕಾಮನ್ ಇರೋ ಟರ್ಮ್ k + 1 k + 1 * k + 1 ಅಂದ್ರೆ ಏನಾಗ್ತಾ ಹೋಗುತ್ತೆ? ದಟ್ ಈಸ್ k + 1 ಹೋಲ್ ಸ್ಕ್ವೇರ್. ಹೌದಾ? ಹಾಗಾದ್ರೆ n = k ತಗೊಂಡಾಗ k² ಬರ್ತಾ ಇದೆ, k⁴ ಬರ್ತಾ ಇದೆ. ಹಾಗಾದ್ರೆ n = k + 1 ತಗೊಂಡ್ರು ನಮಗೆ ಇಲ್ಲಿ ಏನು ವ್ಯಾಲ್ಯೂ ಬರಬೇಕು? k + 1 ಹೋಲ್ ಸ್ಕ್ವೇರ್ ಬರಬೇಕು. ನಮಗೆ ಬರ್ತಾ ಇದೆ. ಗೊತ್ತಾಯ್ತಾ ಹೇಳಿದ್ದು? k + 1 ಹೋಲ್ ಸ್ಕ್ವೇರ್ ಬಂದಿದೆಯಾ? ಹಾಗಾದ್ರೆ ಏನಂತ ಅರ್ಥ ಆಯ್ತು? therefore P of k + 1 is true. therefore P of k + 1 is true ಅಂತ ತಗೊಂಡಾಗ hence P of n is true for all natural numbers. ಈ ಕನ್ಫ್ಯೂಷನ್ ಬಂದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ ಸಿಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಎರಡು ಪ್ರಾಬ್ಲಮ್ ಗೊತ್ತಾಯ್ತಾ? ಫಸ್ಟ್ ಒನ್ ಸಮ್ ಆಫ್ ದ ಫಸ್ಟ್ ನ್ಯಾಚುರಲ್ ನಂಬರ್ಸ್ ನ ವ್ಯಾಲ್ಯೂ n * n + 1 / 2 ಹೇಗೆ ಬಂತು ಅನ್ನೋದನ್ನ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ತೋರಿಸ್ತೆ. ಗೊತ್ತಾಯ್ತಾ? ಹಾಗೇನೆ ಸಮ್ ಆಫ್ ದ ಫಸ್ಟ್ ಆಡ್ ನ್ಯಾಚುರಲ್ ನಂಬರ್ಸ್ ನ ವ್ಯಾಲ್ಯೂ ಕೂಡ
ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ ಯೂಸ್ ಮಾಡಿಕೊಂಡ್ರೆ k+1² ಅಥವಾ n² ಹೇಗೆ ಬಂತು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದೀನಿ, ಗೊತ್ತಾಯ್ತಾ? ಇದು ನಿಮಗೆ 2 ಪ್ರಾಬ್ಲಮ್ನ ಎಕ್ಸಾಂಪಲ್ ತೋರಿಸ್ತಿದ್ದೀನಿ, ಓಕೆನಾ? ಈ ಬೇಸಿಸ್ ಮೇಲೆ, ಈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ಗಳನ್ನ ಪ್ರೋಸೆಸ್ ಅಥವಾ ಸ್ಟೆಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇನ್ನು 10-15 ಪ್ರಾಬ್ಲಮ್ಸ್ಗಳಿದೆ. ಆ 10-15 ಪ್ರಾಬ್ಲಮ್ಸ್ಗಳನ್ನ ಇನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ, ಓಕೆನಾ? ಯಾವ ಥರ ಪ್ರಾಬ್ಲಮ್ಸ್ಗಳಿರುತ್ತೆ, ಯಾವ ಥರ ನಂಬರ್ಸ್ಗಳ ಈಕ್ವೇಷನ್ ಸ್ಟೇಟ್ಮೆಂಟ್ಗಳು ಸಿಗ್ತಾ ಹೋಗುತ್ತೆ ಅನ್ನೋದನ್ನು ನೋಡಿ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ಸ್ಗಳನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ, ಗೊತ್ತಾಯ್ತಾ? ಇದಿಷ್ಟು ನಮಗೆ ಇವತ್ತಿನ ಕ್ಲಾಸಸ್ಸು. ಈ ಕ್ಲಾಸಸ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.